ಧರ್ಮಸ್ಥಳದ ಧರ್ಮಯುದ್ಧ ನಾವು ಗೆದ್ದೇ ಗೆಲ್ಲುತ್ತೇವೆ. ಚಿನ್ನಯ್ಯ ಸುಜಾತ ಭಟ್ಟರ ಕ್ಷುಲ್ಲಕ ವಿಷಯ ಹಿಡಿದುಕೊಂಡು ಅತ್ಯಾಚಾರಿಗಳ ಕೊಲೆಗಡುಕರ ಅನುಯಾಯಿಗಳು ಸುಪ್ರೀಂ ಕೋರ್ಟ್ನಲ್ಲಿಯೇ ಕೇಸು ಗೆದ್ದು ಬಿಟ್ಟವರಂತೆ ಸಂಭ್ರಮಿಸುತ್ತಿದ್ದಾರೆ. ಸರ್ಕಾರದ ಒಂದು ಭಾಗ, ವಿರೋಧ ಪಕ್ಷ, ಮಾರಿಕೊಂಡ ಮಾಧ್ಯಮಗಳು, ಅಪಾರ ಹಣ, ಆಸ್ತಿ, ಅಂತಸ್ತು, ಪ್ರಭಾವ, ಧರ್ಮದ ಹೆಸರಿನ ಸುಳ್ಳು ಭ್ರಮೆಗಳೆಲ್ಲ ಸೇರಿ ಒಂದು ಕಡೆಯಾದರೆ, ಧರ್ಮಸ್ಥಳದ ಪಾವಿತ್ರತೆಯನ್ನು, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಗಳ ಭಕ್ತ ಪರಂಪರೆಯನ್ನು ರಕ್ಷಿಸುವ ಜವಾಬ್ದಾರಿ ಹೊತ್ತವರು ಒಂದು ಕಡೆ ಸ್ಪಷ್ಟವಾಗಿ ನಿಂತಿದ್ದಾರೆ. ಅಸಹಾಯಕರಾಗಿ, ರೇಪ್ ಒಳಗಾಗಿ, ಕೊಲೆಗೀಡಾಗಿ ಹೂಳಲ್ಪಟ್ಟ ಅಮಾಯಕರ ಕುಟುಂಬಗಳಿಗೆ ಸಾಂತ್ವನ ಕೊಡಿಸಲು, ಅಪರಾಧಿಗಳನ್ನು ಗುರುತಿಸಿ ಶಿಕ್ಷಿಸಲು ಪಣತೊಟ್ಟ ನಮ್ಮ ಜನಸಾಮಾನ್ಯರು, ಬಡವರು, ನಿರ್ಗತಿಕರು, ನ್ಯಾಯಪರರು, ಸಂವಿಧಾನದ ರಕ್ಷಕರು ಜಾತಿ, ಧರ್ಮ, ಪಕ್ಷ, ಸಿದ್ಧಾಂತಗಳನ್ನು ಬದಿಗೊತ್ತಿ ನ್ಯಾಯಕ್ಕಾಗಿ ಹೋರಾಡುವವರು ಮತ್ತೊಂದೆಡೆಗೆ ಒಂದಾಗುತ್ತಿದ್ದಾರೆ, ಸಂಘಟಿತರಾಗುತ್ತಿದ್ದಾರೆ. ನಿಜಕ್ಕೂ ಧರ್ಮಕ್ಕೂ ಅಧರ್ಮಕ್ಕೂ ನಡುವೆ ಧರ್ಮಯುದ್ಧ ಆರಂಭವಾಗಿದೆ. ನೈತಿಕವಾಗಿ ಕೊಲೆಗಡುಕರ ಪರ ನಿಲ್ಲಲಾರದೆ, ಸಂತ್ರಸ್ತರ ಪರವೂ ಪೂರ್ಣ ಮನಸ್ಸಿಲ್ಲದೆ ಮಧ್ಯವರ್ತಿಗಳಾಗಿದ್ದ ಕೆಲವರು ಇನ್ನೇನು ಧರ್ಮಸ್ಥಳ ವಿಷಯ ಮುಗಿದೇ ಹೋಯಿತಲ್ಲ ಎಂದು ತಮ್ಮ ಮನೋ ಇಚ್ಛೆಗೆ ತಕ್ಕಂತೆಯೇ ಮಾರಿಕೊಂಡ ಮಾಧ್ಯಮಗಳು ಕೊಡುತ್ತಿರುವ ತೀರ್ಪುಗಳನ್ನು ಅಂತಿಮವೆಂದು ಭಾವಿಸಿ ಕುಹೂಕವಾಡುತ್ತಿದ್ದಾರೆ. ಅಂಥವರನ್ನು ನಿರ್ಲಕ್ಷಿಸಿ. ಮಾನಭಂಗ ಮಾಡಿದವರ, ಕೊಲೆಗಡುಕರ ದೂರು ನೀಡದಂತೆ ಹೆದರಿಸಿದವರ ಕುರಿತು ಸಾಕಷ್ಟು ಮಾಹಿತಿ ಇದ್ದರೂ ಅವರಲ್ಲಿ ಯಾರನ್ನಾರು ಬಂಧಿಸಿ ವಿಚಾರಣೆಗೆ ಒಳಪಡಿಸದೆ, ದೂರು ಕೊಟ್ಟವರನ್ನೇ, ವಿಷಲ್ ಬ್ಲೋವರ್ಗಳನ್ನು, ನ್ಯಾಯಕ್ಕಾಗಿ ಹೋರಾಡುವವರನ್ನೇ ಬಂಧಿಸಿ ವಿಚಾರಣೆ ಒಳಪಡಿಸುತ್ತಿರುವುದು ನಮ್ಮ ಹೋರಾಟದ ಸ್ಪಿರಿಟ್ ಅನ್ನು ಕುಗ್ಗಿಸಿಲ್ಲ. ನಮ್ಮಲ್ಲಿ ನೈತಿಕತೆ ಕಿಚ್ಚನ್ನು ಧೃತಿಗಡಿಸಲು ಮಾಡುತ್ತಿರುವ ಷಡ್ಯಂತ್ರಗಳು ಎಂಬುದು ಅರ್ಥ ಮಾಡಿಕೊಳ್ಳಿ. ಇವೆಲ್ಲವೂ ಕೂಡ ಸಾರ್ವಜನಿಕರಲ್ಲಿ ಅನುಮಾನಗಳನ್ನು ಹುಟ್ಟಿಸುವಂತೆ, ಹೋರಾಟಗಾರರು, ಬೆಂಬಲಿಗರನ್ನು ಗೊಂದಲಗೊಳಿಸುವಂತೆ ಮಾರಿಕೊಂಡ ಮಾಧ್ಯಮಗಳು ಮಾಡುತ್ತಿರುವ ಕುತಂತ್ರಗಳೇ ಎಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಬೇಕು. ಅವರ ಬಳಿ ಇರುವ ಅಪಾರ ಹಣ, ಪ್ರಭಾವಗಳನ್ನು ಬಳಸಿ ಒಂದು ಸುಳ್ಳು ನೆರೆಟಿವ್ ಅನ್ನು ಸೃಷ್ಟಿಸಿ ಮುಗ್ಧ ಜನರನ್ನು ನಂಬಿಸಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ನಾವು ಈ ಸುಳ್ಳುಗಳನ್ನು ನಿಂತಲ್ಲಿ ಕುಂತಲ್ಲಿ ಎಕ್ಸ್ಪೋಸ್ ಮಾಡಬೇಕು. ನಮಗಿರುವ ಮಾಧ್ಯಮಗಳು ನಮ್ಮ ನಾಲಿಗೆಗಳು. ಸತ್ಯಕ್ಕೆ ಆಗಿ ನಿಂತ ಯೂಟ್ಯೂಬರ್ಸ್ ಮತ್ತಿತರ ಸಣ್ಣ ಜನಪರ ಮಾಧ್ಯಮಗಳಷ್ಟೇ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿಯೂ ಇದೇ ರೀತಿಯ ತಾಯ್ಗಂಡತನವನ್ನು ಬ್ರಿಟಿಷರು ಮಾಡಿದ್ದರು. ಯಾವುದೇ ಜನಪರ, ರೈತ, ಕಾರ್ಮಿಕ, ದಲಿತ, ಕನ್ನಡ ಪರ ಹೋರಾಟಗಳಲ್ಲೂ ಬ್ರಿಟಿಷರ ರಕ್ತ ಹೊಂದಿರುವ ಕ್ರಿಮಿಗಳಾದ ಇಲ್ಲಿನ ಪುಡಾರಿಗಳು, ಶ್ರೀಮಂತರು, ಅವರ ಅನುಯಾಯಿಗಳು, ಮಲ ತಿನ್ನುವ ಮಾಧ್ಯಮಗಳು ಇದೇ ರೀತಿಯ ತಾಯ್ಗಂಡತನವನ್ನೇ ಮಾಡ್ತಾ ಬಂದಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಇವೆಲ್ಲ ಅರ್ಥವಾಗುತ್ತೆ. ಕಡೆಗೆ ನ್ಯಾಯ ಧರ್ಮಗಳ ಪರ ಜನ ಗಟ್ಟಿಯಾಗಿ ನಿಲ್ಲುತ್ತಾರೆ. ಆದ್ದರಿಂದ ಯಾರೂ ಧೃತಿಗೆಡಬಾರದು. ನಮಗೆ ಹಿನ್ನಡೆಯಾಗುತ್ತಿದೆ ಎಂಬ ಪೇಯ್ಡ್ ಮಾಧ್ಯಮಗಳ ಆತ್ಮಸಾಕ್ಷಿ ಮಾರಿಕೊಂಡ ಮಾತುಗಳನ್ನು ಕೇಳಿಸಿಕೊಳ್ಳಬಾರದು. ಈ ತಿನ್ನಬಾರದನ್ನು ತಿನ್ನುವ ಮಾಧ್ಯಮಗಳ ಸಂಪರ್ಕವನ್ನು ತೆಗೆಯುವಂತೆ ನಿಮ್ಮ ಕೇಬಲ್ ಡಿಶ್ ಟಿವಿ ನವರಿಗೆ ತಿಳಿಸಿ. ಇಂತಹ ಮಾಧ್ಯಮಗಳನ್ನು ಸಂಪರ್ಕ ತೆಗೆಸುವುದೇ ನಮ್ಮ ಆಂದೋಲನದ ಒಂದು ಭಾಗವಾಗಲಿ. ನಮ್ಮದೇ ನ್ಯಾಯಯುತ, ಧರ್ಮಯುತ, ನೈತಿಕತೆಯ, ದೇಶಪ್ರೇಮಿ ಹೋರಾಟ. ನಮ್ಮ ಆಂದೋಲನಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಯಾರೂ ಎದೆಗುಂದಬೇಡಿ, ವಿಚಲಿತರಾಗಬೇಡಿ. ಈ ಹೋರಾಟದಲ್ಲಿ ತಾಯಂದಿರು, ಯುವಕರು ಹೆಚ್ಚೆಚ್ಚು ಪಾಲ್ಗೊಳ್ಳಿ. ಈ ಐತಿಹಾಸಿಕ ಸಂಗ್ರಾಮದಲ್ಲಿ ನಾವು ಗೆಲ್ಲೇ ಗೆಲ್ಲುತ್ತೇವೆ ಎಂಬ ವಿಶ್ವಾಸವಿಡಿ. ನೀವು ಈ ಸಂಗ್ರಾಮದ ಭಾಗವಾಗಿ ಇತಿಹಾಸದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಉಳಿದು ಹೋಗುತ್ತದೆ. CS ದ್ವಾರಕನಾಥ್, ವಕೀಲರು.